ನಮಸ್ಕಾರ ಸ್ನೇಹಿತರೆ, ಎಜುಕೇಷನ್ ರಿವ್ಯೂ ಚಾನಲ್ಗೆ ತಮಗೆ ಸ್ವಾಗತ. ಈ ದಿನ ಬಹಳ ಮುಖ್ಯವಾಗಿ ಮಕ್ಕಳಲ್ಲಿ ಸ್ವಯಂ ಶಿಸ್ತನ್ನು ತರ್ತಕ್ಕಂಥದ್ದು ಹೇಗೆ, ಅದನ್ನು ಧನಾತ್ಮಕ ಶಿಸ್ತು, ಪಾಸಿಟಿವ್ ಡಿಸಿಪ್ಲಿನ್ ಅಂತಲೂ ಸಹ ಕರೀತಾರೆ. ನಮಗೆಲ್ಲ ಗೊತ್ತಿದೆ, ಈ ಶೂಗಳನ್ನು ಅವನು ಸರಿಯಾಗಿ ರ್ಯಾಕ್ ಒಳಗೆ ಬಿಡೋದಿಲ್ಲ, ತಿಂದಿರ್ತಕ್ಕಂಥ ತಟ್ಟೆಯನ್ನು ಅಲ್ಲೇ ಬಿಡ್ತಾನೆ, ಸರಿಯಾಗಿ ಊಟ ಮಾಡಲ್ಲ, ಬೆಳಿಗ್ಗೆ ಬೇಗ ಎದ್ದೇಳಲ್ಲ, ಶಾಲೆಗೆ ರೆಡಿ ಆಗಲ್ಲ, ಸ್ಕೂಲ್ ವ್ಯಾನ್ ಬಂದಿರುತ್ತೆ ಇವನು ಹೋಗೋದೇ ಇಲ್ಲ, ಪ್ರತಿಯೊಂದು ರಾತ್ರಿ ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡಲ್ಲ, ಎದ್ದಿರ್ತಕ್ಕಂಥ ಆದಮೇಲೆ ಅವನ ಒಂದು ಬೆಡ್ಶೀಟನ್ನು ಮಡ್ಚಲ್ಲ. ಈ ರೀತಿಯಲ್ಲಿ ಮಕ್ಕಳ ಬಗ್ಗೆ ಅನೇಕ ರೀತಿಯಾಗಿರ್ತಕ್ಕಂಥ ದೂರುಗಳು ಮತ್ತು ಅವರು ಈ ಶಿಸ್ತಿನಿಂದ ವರ್ತಿಸಲ್ಲ ಅನ್ನುವಂಥದ್ರ ಬಗ್ಗೆ ನಾವು ಪೋಷಕರಾಗಿರ್ತಕ್ಕಂಥವ್ರಿಗೆ ಅನೇಕ ದೂರುಗಳಿರುತ್ತೆ. ಇದ್ರ ಬಗ್ಗೆ ನಾವು ಮಾತನಾಡೋಣ ಇವತ್ತು. ಮಕ್ಕಳು ಏನು ಮಾಡಬೇಕಾಗಿರುತ್ತೆ, ಅವರ ಚಟುವಟಿಕೆಗಳನ್ನು ಲೈಫ್ ಸ್ಕಿಲ್ಸ್ ಅಂತೇನಂತವೆ, ಅವೆಲ್ಲ ಕಲಿಬೇಕು ಅನ್ನೋದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಅವ್ರು ಕಲಿಬೇಕು, ಎಲ್ಲವನ್ನು ಅವರೇ ಮಾಡ್ಕೊಳ್ಳುವಂಥದ್ದು. ಆದರೆ ಅವರು ಮಾಡದೇ ಇದ್ದಾಗ ನಾವು ಅಂದ್ಕೊಂಡಿರ್ತೀವಿ ಈ ಥರದನ್ನೆಲ್ಲ ಮಾಡಬೇಕು ಅವರು ಅಂತೇಳಿ. ಅವನು ಮಾಡದೇ ಇದ್ದಾಗ ನಮಗೆ ಬಹಳಷ್ಟು ಪೋಷಕರಾಗಿರ್ತಕ್ಕಂಥ ನಮಗೆ ಬಹಳಷ್ಟು ಕಿರಿಕಿರಿ ಆಗುತ್ತೆ, ಸಿಟ್ಟು ಬರುತ್ತೆ, ಅವ್ರ ಮೇಲೆ ಬೈಬೇಕು ಅಂತ ಅನಿಸುತ್ತೆ. ಅವಾಗ ನಾವೇನು ಮಾಡ್ತೀವಿ, ಒಂದೊಂದು ಸಾರಿ ಕಿರಿಚ್ತೇವೆ, ಯಾಕೆ ಹಿಂಗೆ ಮಾಡ್ತೀಯಾ ನೀನು ಅಂತೇಳಿ ಒಂದೊಂದು ಸಾರಿ ಬೈತೇವೆ. ಈ ಕಿರ್ಚೋದ್ರಿಂದ ಬೈಯೋದ್ರಿಂದ ಕೆಲವು ಸಾರಿ ಪೋಷಕರು ಹೊಡಿತೀವಿ. ಸೊ ಕಿರ್ಚೋದು, ಬೈಯೋದು, ಹೊಡೆಯೋದು ಮತ್ತು ಕಿರಿಕಿರಿ ನಾವೇ ಮಾಡ್ಕೊಳ್ಳೋವಂಥದ್ದು. ಇವುಗಳಿಂದ ಏನಾದರೂ ಲಾಭ ಇದೆಯಾ? ಇಲ್ಲ. ಆದರೆ ಎಷ್ಟೋ ಸಾರಿ ಇದನ್ನು ಕಿರ್ಚೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಕಿರ್ಚೋ ವಾಲ್ಯೂಮ್ ನಮ್ಗೆ ಜಾಸ್ತಿ ಆಗುತ್ತೆ. ಹೊಡಿತಾ ಹೊಡಿತಾ ಎಷ್ಟೋ ಸಾರಿ ಹೊಡೆಯೋದು ತಪ್ಪು ಅಂದಾಗ ಮಕ್ಕಳಿಗೆ ಘಾಸಿ ಆಗುತ್ತೆ. ಸೊ ಇದರಿಂದ ಪೋಷಕರಾದ ನಮಗೆ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಆತಂಕ, ಒತ್ತಡಗಳು ಶುರುವಾಗುತ್ತೆ. ಆದರೆ ಮಕ್ಕಳಿಗೆ ಅವರಿಗೆ ಟಾಕ್ಸಿಕ್ ಸ್ಟ್ರೆಸ್ ಅಂತ ಹೇಳ್ತಾರೆ. ಈ ಟಾಕ್ಸಿಕ್ ಸ್ಟ್ರೆಸ್ ಏನಿದೆ, ಅವರಲ್ಲಿ ಒಂದು ವಿಷಯುಕ್ತವಾಗಿರ್ತಕ್ಕಂಥ ಒತ್ತಡ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಆದಾಗ ಅವರ ಮೆದುಳಿನ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಅವರು ಎಷ್ಟೋ ಸಾರಿ ಶಾಲೆ ಬಿಡಬಹುದು, ಡಿಪ್ರೆಷನ್ ಆಗಬಹುದು, ಎಷ್ಟೋ ಸಾರಿ ಅವರು ಆತ್ಮಹತ್ಯೆಯ ಒಂದು ಕಾರಣಗಳಿಗೂ ಸಹ ಇದು ಒಂದು ಆಗಿದೆ. ಪೋಷಕರು ಡಿಸಿಪ್ಲಿನ್, ಶಿಸ್ತಿಗೆ ಒಳಪಡಿಸೋದರಲ್ಲಿ ಆಗುವಂತಹ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಆತಂಕದಿಂದ ಮಕ್ಕಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಇವುಗಳನ್ನು ನಾವು ಕಾಣ್ತೇವೆ. ಏನು ಮಾಡಬಹುದು? ಎರಡು ಆಯ್ಕೆಗಳು ನಮಗೆ ಪೋಷಕರಾಗಿರ್ತಕ್ಕಂಥವ್ರು. ಅವರನ್ನು ಶಿಸ್ತಿಗೆ ನಾನು ಒಳಪಡಿಸ್ತೀನಿ, ಅವರಲ್ಲಿ ಶಿಸ್ತು ತರಬೇಕು ನಾನು. ಎರಡನೇದು, ಅವರೇ ಶಿಸ್ತನ್ನು ಹೊಂದುವಂತೆ ಮಾಡ್ತೀನಿ. ಎರಡರಲ್ಲಿ ಯಾವುದು ಮುಖ್ಯವಾಗಿರೋಂಥದ್ದು? ಇದನ್ನು ನಾನು ಶಿಸ್ತನ್ನು ಎನ್ಫೋರ್ಸ್ ಮಾಡ್ತೀನಿ, ನಾನು ಹೇರ್ತೀನಿ ಬಲವಂತವಾಗಿ. ಇದು ಮಾಡು, ಅದು ಮಾಡಲೇಬೇಕು, ನೀನು ಅಲ್ಲುಜ್ಬೇಕು, ಸ್ನಾನ ಸರಿಯಾಗಿ ಮಾಡಬೇಕು, ಊಟ ಸರಿಯಾಗಿ ಮಾಡಬೇಕು, ಎದ್ದ ಮೇಲೆ ಬೆಡ್ಶೀಟ್ ಮಡ್ಚಿಡಬೇಕು, ಶೂಗಳನ್ನ ರ್ಯಾಕಲ್ಲಿ ಬಿಡಬೇಕು, ಶಾಲಾ ವಾಹನ ಬಂದ ಮೇಲೆ ತಕ್ಷಣಕ್ಕೆ ರೆಡಿಯಾಗಿ ಹೋಗಬೇಕು, ಓದ್ಕೋಬೇಕು, ಬ್ಯಾಗ್ನ ಎಲ್ಲಂದರಲ್ಲೇ ಬಿಸಾಕಬಾರ್ದು, ಆಟದ ಸಾಮಾನುಗಳನ್ನು, ಗೊಂಬೆಗಳನ್ನು ಎಲ್ಲವನ್ನು ಬಾಕ್ಸಲ್ಲಿ ಹಾಕಬೇಕು. ಇವೆಲ್ಲವನ್ನು ನಾನು ಹೇಳಿ ಮಾಡಿಸ್ತೀನಿ ಅನ್ನೋದು ಒಂದು. ಎರಡನೇದು, ಅವರೇ ಕಲಿಯುವಂತೆ ನಾನು ಸಹಾಯ ಮಾಡ್ತೀನಿ ಅನ್ನೋದು ಒಂದು. ನಮ್ಮದು ಈ ದೃಷ್ಟಿಕೋನ ಇಲ್ಲಿಂದ ಇಲ್ಲಿಗೆ ಬದಲಾಗಬೇಕು. ಆ ಬದಲಾಗಬೇಕು ಅಂತ ಹೇಳಿದ್ರೆ ಈ ಸ್ವಯಂ ಶಿಸ್ತು, ಧನಾತ್ಮಕ ಶಿಸ್ತು ಅಂತ ನಾವೇನು ಹೇಳಿದ್ವಿ, ಅದನ್ನು ನಾವು ಹೆಚ್ಚು ನಾವು ಅದನ್ನು ನಂಬಬೇಕಾಗತ್ತೆ. ಆ ಸ್ವಯಂ ಶಿಸ್ತು ಅವರೇ ಬೆಳೆಸ್ಕೊಳ್ತಾರೆ. ಮಕ್ಕಳನ್ನೇ ಆ ಶಿಸ್ತಿಗೆ ಒಳಪಡಿಸೋದ್ರಲ್ಲಿ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅನ್ನುವಂತಹ ದೃಷ್ಟಿಕೋನವನ್ನು ಬದಲಾಯಿಸತಕ್ಕಂಥದ್ದು. ಇದ್ರ ಬಗ್ಗೆ ನಾವು ಮಾತನಾಡೋಣ. ಇದು 3 ಭಾಗಗಳಲ್ಲಿ ಇದನ್ನು ಮಾತಾಡ್ತೀನಿ. ಮೊದಲ ಭಾಗದಲ್ಲಿ ನಾನು ಒಂದು 7 ಪಾಯಿಂಟನ್ನು ಕವರ್ ಮಾಡ್ತಾಯಿದ್ದೀನಿ. ಸ್ವಯಂ ಶಿಸ್ತನ್ನು, ಧನಾತ್ಮಕ ಶಿಸ್ತನ್ನು ತರ್ತಕ್ಕಂಥದ್ದು ಹೇಗೆ ಮಕ್ಕಳಲ್ಲಿ ಅನ್ನುವಂಥದ್ದು. ಮೊದಲನೇ ನೋಡಿ ಸ್ನೇಹಿತರೆ, ಅವ್ರಿಗೆ ನಿರೀಕ್ಷೆಗಳನ್ನು ಹಂಚ್ಕೊಳ್ಳುವಂಥದ್ದು. ನಿಮಗೆ ಮನಸ್ಸಿನೊಳಗೆ ಏನೇನೋ ಇದೆ, ಅವ್ರು ಇದು ಮಾಡಬೇಕು, 1 to 10, 1ರಿಂದ 10, 15 ಏನೇನಿದೆ, ನಿಮ್ಮ ನಿರೀಕ್ಷೆ ಏನು? ನಿಮ್ಮ ಮಗ ಅಥವಾ ಮಗಳು ಏನು ಮಾಡಬೇಕು ಅಂತ ಬಯಸ್ತೀರಿ ನೀವು? ಎಷ್ಟೋ ಸರಿ ನಾವು ನಿರೀಕ್ಷೆಗಳನ್ನು ನಮ್ಮ ಮನಸ್ಸಿನೊಳಗೆ ಇಟ್ಕೊಂಡಿರ್ತೀವಿ, ಅದನ್ನು ಹಂಚ್ಕೊಂಡಿದ್ದೀವ ನಾವು? ಆ ನಿರೀಕ್ಷೆಗಳನ್ನು ಇಟ್ಕೊಂಡು ನಾವೇ ಮಾಡ್ತೀವಿ, ಅದಾಗದೇ ಇದ್ದಾಗ ನಮಗೆ ಫ್ರಸ್ಟ್ರೇಷನ್ ಶುರುವಾಗುತ್ತೆ, ನಮಗೆ ಬೇಸರ ಆಗುತ್ತೆ, ಮಾಡಲಿಲ್ಲ ಇವರು ಅದನ್ನು. ಆದರೆ ನಿರೀಕ್ಷೆಗಳನ್ನು ಹೊಂದೋದು ತಪ್ಪಲ್ಲ, ಆ ನಿರೀಕ್ಷೆಗಳನ್ನು ಹಂಚಿಕೊಳ್ಳುವಂಥದ್ದು. ನಿಮ್ಮ ಮಗಳ ಜೊತೆಗೆ ನೋಡು, ನೀನು ಈತನೆಲ್ಲ ಮಾಡಬೇಕು, ಇದೆಲ್ಲ ಮಾಡಿದ್ರೆ ನನಗೆ ಖುಷಿ ಆಗುತ್ತೆ ಅಂತಕ್ಕಂಥದ್ದಲ್ಲ, ಇದನ್ನು ಮಾಡಬೇಕಾಗಿರೋದು ನಿನಗೋಸ್ಕರ ಮಾಡಬೇಕು ನೀನು ಅನ್ನುವಂಥದ್ದನ್ನು ಅವರಿಗೆ ಮನವರಿಕೆ ಮಾಡಿಕೊಡುವಂಥದ್ದು.
ಜೊತೆಗೆ ನಿರೀಕ್ಷೆಗಳೇನಿದೆ ಅದು ಬಹಳ ನೈಜವಾಗಿರಬೇಕಾಗತ್ತೆ. ಆ ನಿರೀಕ್ಷೆಗಳು ಸಹಜವಾಗಿರ್ಬೇಕಾಗತ್ತೆ. 5-6 ವರ್ಷದ ಮಗುಗೆ ನೀವು ಮೌನವಾಗಿ ಕೂತ್ಕೋ, ಸೈಲೆಂಟಾಗಿರುವಂಥ ನೀವು ನಿರೀಕ್ಷೆ ಇಟ್ಕೊಳ್ಳೋದು ಓಕೆ, ತಪ್ಪಲ್ಲ. ಎಷ್ಟೊತ್ತು ಮೌನವಾಗಿರ್ಬೇಕು ಮಗು? 5-10 ನಿಮಿಷ ಇರ್ಬೋದು. ಇಡೀ ದಿನ ಎಲ್ಲ ನೀವು ಮೌನವಾಗಿ ಕೂತ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ನಿರೀಕ್ಷೆ ತಪ್ಪದು. ನಮ್ಮ ಪೋಷಕರಾಗಿ ಮಕ್ಕಳ ಕುರಿತಾದ ನಮ್ಮ ನಿರೀಕ್ಷೆಗಳು ಹೇಗಿರಬೇಕು ಅಂತ ಹೇಳಿದ್ರೆ ನೈಜವಾಗಿರಬೇಕು. ಮತ್ತು ಮಕ್ಕಳ ಮನಸ್ಥಿತಿ ಮತ್ತು ಮಕ್ಕಳ ವರ್ತನೆಗಳೇನಿದೆಯಲ್ಲ, ಸಹಜ ವರ್ತನೆಗಳೇನಿದೆಯಲ್ಲ, ಆ ಸಹಜ ವರ್ತನೆಗಳಿಗೆ ಪೂರಕವಾಗಿ ನಮ್ಮ ನಿರೀಕ್ಷೆ ಇರಬೇಕಾಗತ್ತೆ. ಅಸಹಜವಾದ ನಿರೀಕ್ಷೆಗಳು ಇಟ್ಕೊಂಡ್ರೆ ಮಕ್ಕಳು ಅವರು ಅದನ್ನು ಪಾಲಿಸೋಕ್ಕಾಗಲ್ಲ. ಅವರ ಮನೋಧರ್ಮ ಏನು ಮಕ್ಕಳದು, ಅವರ ಸಹಜ ಗುಣ ಏನು, ಅವರ ಕುತೂಹಲ, ಅವರ ಆಸಕ್ತಿ, ಅವರ ಅಭಿಪ್ರಾಯ, ಇವುಗಳಿಗೆ ಪೂರಕವಾಗಿ ನಮ್ಮ ನಿರೀಕ್ಷೆಗಳನ್ನು ಹೊಂದಬೇಕು. ಅದನ್ನು ಅವರಿಗೆ ಹಂಚ್ಕೊಳ್ಬೇಕು. ಸಾಧ್ಯವಾಗುವಂತಹ ನಿರೀಕ್ಷೆಗಳನ್ನು ಹಂಚ್ಕೋಬೇಕಾಗತ್ತೆ. ಏನನ್ನು ಮಾಡಬೇಕು ಅಂತ ನಿರೀಕ್ಷೆಗಳಿರಬೇಕು, ಮಾಡಬಾರ್ದು ಅಂತಿರಬಾರ್ದು. ನೀನು ಏನೋ ಈ ರೀತಿ ಮಾಡಬೇಡ ಅಂತಿರಬಾರ್ದು. ನೀನು ಇಂಥದ್ದನ್ನು ಮಾಡಬೇಕು. ಸ್ಟೇಟ್ಮೆಂಟ್ಸನ್ನು ಪಾಸಿಟಿವ್ ಆಗಿ ಮಾಡುವಂಥದ್ದು. ಅದು ಹೇಗೆ ಅಂತ ಹೇಳಿದ್ರೆ, ನೀನು ಎಲ್ಲವನ್ನು ಇಲ್ಲಿ ಚಪ್ಪಲಿ ಅಥವಾ ಶೂಗಳನ್ನು ನೀನು ಶಾಲೆಯಿಂದ ಬಂದ ಮೇಲೆ, ಕಾಲೇಜಿಂದ ಬಂದ ಮೇಲೆ ಅಸ್ತವ್ಯಸ್ತವಾಗಿ ಬಿಡ್ತೀಯಾ? ಇದು ನೆಗೆಟಿವ್ ಸ್ಟೇಟ್ಮೆಂಟ್. ನೀನು ಚಪ್ಪಲಿ ಅಥವಾ ಶೂಗಳನ್ನು ಈ ಒಂದು ಡಬ್ಬಿ ಏನಿದೆಯಲ್ಲ ಆ ರ್ಯಾಕ್ ಒಳಗೆ ಬಿಡುವಂಥದ್ದು. ಅಥವಾ ನೀನು ಈ ರೀತಿಯಲ್ಲಿ ಒಂದು ಶಿಸ್ತಿನಿಂದ ಸರಿಯಾದ ರೀತಿಯಲ್ಲಿ ಬಿಡುವಂಥದ್ದು. ವಸ್ತುಗಳನ್ನು ಎಲ್ಲಂದರಲ್ಲೇ ಹಾಕಬಾರ್ದು ಅಂತ ಹೇಳೋದ ಬದಲಾಗಿ ವಸ್ತುಗಳನ್ನು ನಾವೆಲ್ಲಿದವೋ ಅಲ್ಲಿ ಇಡೋ ಥರ ಇಡಲಿಕ್ಕೆ ನೀನು ಸಹಾಯ ಮಾಡಬೇಕು. ನಾವೆಲ್ಲರೂ ಸೇರಿದ್ರೆ ಇದು ಚೆನ್ನಾಗಾಗತ್ತಲ್ವಾ? ಈ ರೀತಿಯಲ್ಲಿ ನಾವು ಮಕ್ಕಳಲ್ಲಿ ಒಂದು ಪಾಸಿಟಿವ್ ಆಗಿ ನಿರೀಕ್ಷೆಗಳನ್ನು ಹಂಚ್ಕೋಬೇಕು. ಆ ಸ್ಟೇಟ್ಮೆಂಟ್ಸ್ ಎಲ್ಲ, ಆ ಹೇಳಿಕೆಗಳು ಪಾಸಿಟಿವ್ ಆಗಿರಬೇಕಾಗತ್ತೆ. 2ನೇ ಪಾಯಿಂಟು, ಜೊತೆಗೂಡಿ ನಿರ್ವಹಿಸಬೇಕು. ಎಷ್ಟೋ ಸಾರಿ 1-on-1 ಅಂತೀವಿ. ಮಕ್ಕಳು ಚಿಕ್ಕವರಿದ್ದಾಗ ನಾವೇ ಮಾಡ್ತೀವಿ, ನೀವು ಇದನ್ನೆಲ್ಲ ಮಾಡಬೇಕು ಅಂತೇಳಿ. ಆದರೆ ನಾವು ಅವ್ರ ಜೊತೆಗೆ ಸೇರ್ಕೋಬೇಕಾಗತ್ತೆ. ನಾನು ಸೇರ್ಕೊಳ್ತೀನಿ ನಿಮ್ಮ ಜೊತೆಗೆ, ನಾವಿಬ್ಬರು ಸೇರಿ ಇದನ್ನು ಮಾಡೋಣ. ನೋಡಿ, ಗೊಂಬೆಗಳನ್ನ, ಆಟ ಸಾಮಾನುಗಳೆಲ್ಲ ಬಿಸಾಕಿದೆಯಾ ನೀನು, ಇದೆಲ್ಲ ಎತ್ತಿಡೋಣ ಬಾ, ನಾವು ಜೊತೆಗೆ ಮಾಡೋಣ. ಸೊ ನಿಮಗೆ ಸಮಯ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಎಷ್ಟು ಸಮಯ ಇದೆ? ಅಷ್ಟು ಸಮಯದಲ್ಲಿ 10 ನಿಮಿಷ ಇದೆಯಾ? ಆ 10 ನಿಮಿಷವನ್ನು ನೀವು ಅವ್ರ ಜೊತೆಗೆ ಒಂದು ಕಳೆಯುವಂಥದ್ದು. ಜೊತೆಗೆ ಆ 10 ನಿಮಿಷದಲ್ಲಿ ಅವ್ರ ಜೊತೆಗೂಡಿ ಆ ಶಿಸ್ತನ್ನು ಮಾಡುವಂಥದ್ದು. ಮನೆ ಕೆಲಸ ಇರ್ಬೋದು. ಮಕ್ಕಳಿಗೆ ಮನೆ ಕೆಲಸ ಕಲಿಸ್ಬೇಕಾಗತ್ತೆ. ನಾವು ಕಸ ಹೊಡೆಯೋದು, ನೆಲ ಒರೆಸೋದು, ಅವರು ಅವರ ಬಾತ್ರೂಮನ್ನು ಸ್ವಚ್ಛವಾಗಿ ಇಟ್ಕೊಳ್ಳುವಂಥದ್ದು. ಮತ್ತು ಬಹಳ ಮಿನಿಮಮ್ ಆಗಿ, ತುಂಬ ಎಲ್ಲ ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು. ಅವ್ರ ಬಟ್ಟೆ ಅವರೇ ಒಕ್ಕೊಳ್ಳೋದು ಇವೆಲ್ಲ ಒಳ್ಳೆಯದೇ ಒಂದು ಹಂತಕ್ಕೆ ಬಂದ ಮೇಲೆ ಮಕ್ಕಳು. ಆದರೆ ಕೆಲವಂತೂ ಮಕ್ಕಳಿಗೆ ನಾವು ಏನೂ ಕಲಿಸಲ್ಲ. ಆದರೆ ಕಲಿಸೋವಂಥದ್ದು ಕಸ ಹೊಡೆಯೋದು ಲೈಫ್ ಸ್ಕಿಲ್ಸ್ ಅವೆಲ್ಲ. ಅದು ಕಲಿಸ್ಲಿಲ್ಲ ಅಂದರೆ ಏನು ಉಪಯೋಗ ಇದೆ? ನನ್ನ ಮಗಳು ಬಹಳ ಬುದ್ಧಿವಂತ ಅಂಥೇಳಿ ಅವನಿಗೊಂದು ಕಸ ಹೊಡೆಯೋಕ್ಕೂ ಬರಲ್ಲ, ನೆಲ ಒರೆಸೋಕ್ಕೂ ಬರಲ್ಲ, ಅವನ ಟೇಬಲನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋಕೆ ಬರಲ್ಲ, ಬಟ್ಟೆಗಳನ್ನು ಎಲ್ಲಂದ್ರಲ್ಲೇ ಬಿಸಾಕ್ತಾರೆ ಅಂತ ಹೇಳಿದ್ರೆ ಯಾವುದನ್ನು ಒಂದು ಶಿಸ್ತಾಗಿ, ಸ್ವಚ್ಛವಾಗಿ, ವ್ಯವಸ್ಥಿತವಾಗಿ ಇಡುವಂಥದ್ದು ಅದೇ ಶಿಸ್ತಲ್ವಾ? ಸೊ ಆದರೆ ಆ ಶಿಸ್ತು ಅದೇ ಆ ಶಿಸ್ತನ್ನು ಉಂಟು ಮಾಡೋದ್ರಲ್ಲೇ ಒಂದು ಸ್ಟ್ರೆಸ್ ಆಗಬಾರ್ದು. ಅದು ಸಹಜವಾಗಿರೋ ಥರ ನಾವು ಅದನ್ನು ಮಾಡ್ಕೋಬೇಕಾಗತ್ತೆ. ಇದು 2ನೇದು, ಜೊತೆಗೂಡಿ ಕಾರ್ಯನಿರ್ವಹಿಸುವಂಥದ್ದು. 3ನೇದು, ನೀವು ಮಕ್ಕಳು ಮಾಡಿರೋಂತಹ ಕೆಲಸಗಳನ್ನೇನಾದರೂ, ಒಳ್ಳೆಯ ಕೆಲಸಗಳನ್ನು, ಧನಾತ್ಮಕವಾಗಿರುವಂಥದ್ದನ್ನು ಗುರುತಿಸಿ ಹೊಗಳೋ ಅಂಥದ್ದೇನಿದೆಯಲ್ಲ, ಅದು ಬಹಳ ಮುಖ್ಯವಾಗಿರುವಂಥದ್ದು. ಚಿಕ್ಕದಾಗಿ ಏನಾದರೂ ಒಳ್ಳೆಯದನ್ನು ಮಾಡಿದಾಗ ನಾವೇ ಮಾಡ್ತೀವಿ, ಎಲ್ಲ ಚೆನ್ನಾಗಿ ಮಾಡಿದಾಗ ಅವ್ರಿಗೆ ಹೊಗಳಲ್ಲ. ತಪ್ಪು ಮಾಡಿದಾಗ ಮಾತ್ರ ಗುರುತಿಸಿ ಬೈತೀವಿ ನಾವು. ಇದನ್ನು ಮಾಡಲಿಲ್ಲ, ನೀನು ಇದನ್ನು ಮಾಡಲಿಲ್ಲ ಅಂತೇಳಿ. ಸರಿ ಮಾಡಿದ್ದನ್ನು ಏನಾದರೂ ಹೇಳ್ತೀರಾ ಅಂದರೆ ಒಳ್ಳೇದು. ನೀವು ಹೇಳುವಂಥದ್ದೇನಿದೆ, ಆ ಮಕ್ಕಳು 10 ಕೆಲಸದಲ್ಲಿ 3 ಕೆಲಸ ಒಳ್ಳೇದು ಮಾಡಿದ್ರು, ಗುರುತಿಸಿ ಅದನ್ನು ನಾವು ಪ್ರಶಂಸೆಯನ್ನು ವ್ಯಕ್ತಪಡಿಸ್ಬೇಕು. ಹೊಗಳಿಸೋದ್ರಿಂದ ಮಕ್ಕಳಿಗೆ ನಾನೊಂದು ಸ್ಪೆಷಲ್ ಅನ್ನೋ ಭಾವನೆ ಬರುತ್ತೆ. ನಾನು ವಿಶೇಷ, ನಾನು ಪ್ರೀತಿ ಪಾತ್ರರಿದ್ದೀನಿ, ಇವ್ರಿಗೆ ನನ್ನೊಳಗೇನೋ ಒಂದು ಮೌಲ್ಯಯುತವಾಗಿರುವಂಥದ್ದಿದೆ. ಈ ರೀತಿಯ ಭಾವನೆ ಮಕ್ಕಳಿಗೆ ಬರುತ್ತೆ. ಆ ಒಂದು ವಿಶಿಷ್ಟತೆಯ ಭಾವನೆ ಬರೋದ್ರಿಂದ ಮಕ್ಕಳಿಗೆ ನಿಜಕ್ಕೂ ಖುಷಿ ಆಗುತ್ತೆ. ಸೊ ಅದರಿಂದ ಹೊಗಳಿಕೆ ಏನಿದೆ, ಎಷ್ಟೋ ಸಲ ನಿಧಾನವಾಗಿ ನಾವು ಮಕ್ಕಳನ್ನು ಹೊಗಳೋದಕ್ಕಿಂತ ನಿಧಾನವಾಗಿ ನಾವು ಅವ್ರು ಮಾಡೋ ಕೆಲಸಗಳನ್ನು ಹೊಗಳಿಕೆ ಶುರು ಮಾಡಬೇಕು. ಆ ಕಾರ್ಯವನ್ನು, ಆ ಕ್ರಿಯೆಯನ್ನು, ಆ್ಯಕ್ಷನ್ಸನ್ನು. ಬರೀ ಬೈಯೋದಲ್ಲ, ಮಕ್ಕಳು ಒಳ್ಳೆಯ ಕೆಲಸಗಳನ್ನು ಗುರುತಿಸಿ ಅವರನ್ನು ನೀನು ಇಂಥದ್ದು ಮಾಡಿದೆ,
ಅವ್ರು ಆಗಲೇ ಹೇಳಬೇಕು ನೀನು ಸೋಮವಾರ ನೀನು ಇಂಥ ಕೆಲಸ ಒಳ್ಳೇದು ಕೆಲಸ ಮಾಡಿದೆ, ನೀನು ಪುಸ್ತಕ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೆ ಅಂತ ನಾವು ಭಾನುವಾರ ಹೇಳೋದಲ್ಲ, ಒಂದು 5 ದಿವಸ ಆದಮೇಲೆ ಅವತ್ತೇ ಸಾಧ್ಯ ಆದರೆ ಅವತ್ತು ಸಂಜೆನೇ ಆಗಲೇ ಹೇಳಿದಾಗ ಅದು ಧನಾತ್ಮಕವಾದ ಅಂಶಗಳ ದೃಢೀಕರಣ ಆಗುತ್ತೆ. ಮೂರನೇದು ನನಗೆ ಬಹಳ ಮುಖ್ಯವಾಗಿ ಅಂದ್ಕೊಂಡಿರೋಂಥದ್ದೇನಿದೆ, ನಿಮ್ಮ ಮನೇಲಿ ತಂದೆ ತಾಯಿ ಅಜ್ಜಿ ಎಲ್ಲ ಇದ್ದೀರಾ ಅಂದರೆ ಎಲ್ಲರದು ಒಂದೇ ರೀತಿ ಇರಬೇಕು. ಮಕ್ಕಳಿಂದ ಯಾವ ಅಂಶಗಳನ್ನು ನೀವು ಪಡಿಬೇಕು ಅಂತಿರ್ತೀರಿ, ಒಳ್ಳೆಯ ವರ್ತನೆಗಳನ್ನು ನೀವು ತೊಗೋಬೇಕು ಅಂತಿರ್ತೀರಿ, ಅದು ತಂದೆನೇ ಒಂದು ಹೇಳೋದು, ತಾಯಿನೇ ಒಂದು ಹೇಳೋದು, ಅಜ್ಜನೇ ಒಂದು ಹೇಳೋದು, ಅಜ್ಜಿನೇ ಒಂದು ಹೇಳೋದು ಅಂತ ಹೇಳಿದ್ರೆ ಮಕ್ಕಳಿಗೆ ಗೊಂದಲಕ್ಕೊಳಗಾಗ್ತಾರೆ. ಎಷ್ಟೋ ಸರಿ ನಾವು ಮಾತಾಡೋದು ಕೇಳಿದ್ದೀವಿ, ಅವ್ರ ಅಜ್ಜ ಕೆಡಿಸ್ಬಿಟ್ಟ ಅಥವಾ ಅವ್ರ ಅಪ್ಪ ಕೆಡಿಸ್ಬಿಟ್ಟರು, ಅಮ್ಮ ಮುದ್ದು ಮಾಡಿ ಕೆಡಿಸಿದ್ರು. ಸೊ ಇಲ್ಲಿ ಅತಿ ಮುದ್ದು ಒಳ್ಳೆಯದಲ್ಲ. ತಂದೆ ತಾಯಿ ಮತ್ತು ಇನ್ನಿತರ ಯಾರು ಮನೆಯಲ್ಲಿದ್ದಾರೆ ಎಲ್ಲರೂ ಸಹ ಏಕ ರೀತಿಯಲ್ಲಿ ಮಕ್ಕಳಿಂದ ಶಿಸ್ತನ್ನು ಅಪೇಕ್ಷಿಸಬೇಕಾಗತ್ತೆ. ಆದರೆ ಮಕ್ಕಳಿಗೆ ತಾಯಿ ಉದಾಹರಣೆಗೆ ಈಗ ತಂದೆ ಮಕ್ಕಳನ್ನು ಅವರು ಊಟ ಮಾಡಿದಂತಹ ತಟ್ಟೆಯನ್ನು ತೊಳಸ್ಬೇಕು ಅಥವಾ ತಾಯಿ ತೊಳಸ್ಬೇಕು ಅಂತ ಇರ್ತಾರೆ, ರೂಢಿ ಮಾಡ್ಬೇಕು ಅದನ್ನು ಚಿಕ್ಕ ವಯಸ್ಸಿನಿಂದಲೇ. ನೀವು 5-6 ವರ್ಷ ಆದಮೇಲೆ ಅದನ್ನು ಶುರು ಮಾಡಬಹುದು. 6-7 ವರ್ಷ 8 ವರ್ಷ ಆದಮೇಲೆ ಶುರು ಮಾಡಬಹುದು ಅದನ್ನು ಲೈಫ್ ಸ್ಕಿಲ್ಸ್ನ. ಚಿಕ್ಕ ವಯಸ್ಸಿಂದನೇ ಶುರು ಮಾಡ್ತಾರೆ ಅವ್ರನ್ನ, ಅವ್ರಿಗೆ ಎಷ್ಟು ಹೆಂಗೆ ಬೇಕಂತ ತೊಳಿಲಿ. ಆದರೆ ತಾಯಿ ಅಥವಾ ತಂದೆ ನಿರೀಕ್ಷೆ ಮಾಡಿ ಇನ್ನೊಬ್ರು ಯಾರೋ ಅದು ಬೇಡ ಇವ್ರು ರೂಢಿ ಮಾಡಿರ್ತಾರೆ, ಅವರು ಅದನ್ನು ನಿರೀಕ್ಷೆ ಮಾಡಲ್ಲ. ಅವಾಗೇನಾಗುತ್ತೆ, ಮಕ್ಕಳು ಅದನ್ನು ಬಿಟ್ಬಿಡ್ತಾರೆ, ಮಾಡಲ್ಲ. ಸೊ ಅದರಿಂದ ಏಕ ರೀತಿಯಲ್ಲಿರ್ಬೇಕು. ಸಾಧ್ಯ ಆದರೆ ಕೂತ್ಕೊಂಡು ಮಾತಾಡಿ ಇಂತಿಂಥದ್ದೆಲ್ಲ ನಾನು ಮಕ್ಕಳ ಹತ್ರ ಮಾಡಿಸ್ತೀನಿ ಅಂತ ಹೇಳಿದ್ರೆ ಅವರು ಕಲಿಯೋ ಥರ ಮಾಡ್ತೀನಿ. ಈ ಧನಾತ್ಮಕ ಶಿಸ್ತು ಇನ್ನೇನೂ ಅಲ್ಲ, ಮಕ್ಕಳಲ್ಲಿ ಒಂದು ಜೀವನ ಕೌಶಲಗಳನ್ನು ಕರಗತ ಮಾಡಿಕೊಳ್ಳಿಕ್ಕೆ ನಾವು ಮಕ್ಕಳಿಗೆ ಸಹಾಯ ಮಾಡುವಂಥದ್ದು. ಯಾಕಂದರೆ ದೊಡ್ಡವರು ಹಿರಿಯರು ಏನಿದ್ದಾರೆ ಜೀವನ ಪೂರ್ತಿ ಇರಲ್ಲ, ಮಕ್ಕಳ ಜೀವನ ಪೂರ್ತಿ ಇರಲ್ಲ. ಅವರು ಯಾವುದೋ ಒಂದು ಹಂತದಲ್ಲಿ ಅವರು ನಿರ್ಗಮಿಸ್ತಾರೆ. ಆಗ ಈ ಮಕ್ಕಳೇನಿದ್ದಾರೆ ಅವರು ವಯಸ್ಕರಾಗ್ತಾರೆ, ಅವರ ಜೀವನವನ್ನು ಅವರು ನಡೆಸ್ಕೋಬೇಕಾಗತ್ತಲ್ವಾ. ಆ ದೃಷ್ಟಿಯಿಂದ ನೋಡಿದಾಗ ಅವರನ್ನು ಸ್ವತಂತ್ರರನ್ನಾಗಿ ಮಾಡಲಿಕ್ಕೆ ನಾವು ಸಹಾಯ ಮಾಡುವಂಥದ್ದು. ಮಕ್ಕಳಿಗೆ ಗೊಂದಲ ಆಗಬಾರ್ದು ಅಂದರೆ ತಂದೆ ತಾಯಿ ಅಜ್ಜಿ ಎಲ್ಲ ಏಕ ರೀತಿಯಲ್ಲಿ, ಅಂದರೆ ಎಲ್ಲರನ್ನೂ ಬಿಗಿ ಮಾಡಬೇಕು ಅಂತಲ್ಲ, ಮಕ್ಕಳಿಗೆ ತುಂಬ ಬಿಗಿ ಮಾಡಬೇಕು ಅಂತಲ್ಲ, ಅವರಿಗೆ ಒಂದೇ ರೀತಿಯಲ್ಲಿ ಮೃದುವಾಗಿ ಪ್ರೀತಿಯಿಂದ ಅವರಲ್ಲಿ ಒಂದು ಶಿಸ್ತನ್ನು ಬರೋ ರೀತಿಯಲ್ಲಿ ನಾವು ಸಹಾಯ ಮಾಡುವಂಥದ್ದು. 5ನೇದು ಸ್ಥಿರತೆ ಇರುವಂಥದ್ದು. ಎಷ್ಟೋ ಸಾರಿ ಏನಾಗುತ್ತೆ, ನಾವು ಈ ವಾರ ಅವ್ರಿಗೆ ಹಿಂಗಿರಬೇಕು ಅಂತ ಹೇಳಿರ್ತೀವಿ, ಮುಂದಿನ ವಾರ ಹೇಳಲ್ಲ. ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಕಂಟಿನ್ಯೂಟಿ ಆ್ಯಂಡ್ ಕನ್ಸಿಸ್ಟೆನ್ಸಿ, ಸ್ಥಿರತೆ ಮತ್ತು ನಿರಂತರತೆ, ಇದನ್ನು ನಾವು ಮಕ್ಕಳಲ್ಲಿ ಒಂದು ಸದ್ವರ್ತನೆಗಳನ್ನು ಮೂಡಿಸ್ಬೇಕು ಅಂತ ಹೇಳಿದ್ರೆ, ಅವರಲ್ಲಿ ಧನಾತ್ಮಕ ಶಿಸ್ತನ್ನು ಮೂಡಿಸ್ಬೇಕು ಅಂತ ಹೇಳಿದ್ರೆ, ನಾವು ಅವರಿಂದ ಅಪೇಕ್ಷಿಸ್ತಕ್ಕಂಥದ್ದೆಲ್ಲ ಏನಿದೆ ಅದು ಸ್ಥಿರವಾಗಿರಬೇಕು, ನಿರಂತರವಾಗಿರಬೇಕು. ಅದು ಇವತ್ತೊಂದು ಹೇಳೋದು, ನಾಳೆ ಇನ್ನೊಂದು ಹೇಳೋದು. ಇವತ್ತು ಮಾಡು ಅಂತ ಹೇಳಿರ್ತೀವಿ, ನಾಳೆ ಮಾಡಲಿಲ್ಲ ಅಂದರೆ ನಾವೇನು ಹೇಳಲ್ಲ. ಮಾಡಲಿಲ್ಲ ಅಂದರೆ ದಿವಸ ಹೇಳಬೇಕು ಅಂತಲ್ಲ, ಆದರೆ ಅವರಿಗೆ ಅದು ಗೊತ್ತಿರಬೇಕು. ಇದನ್ನು ಅವರು ಎಲ್ಲವನ್ನು ನಮ್ಮ ಅಪ್ಪ ಅಮ್ಮ ಮನೆ ಇದನ್ನೆಲ್ಲ ಬೇಡುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ 6ನೇದು ಅಂದರೆ ಮನಸ್ಸನ್ನು ಎಷ್ಟೋ ಸಾರಿ ಅವ್ರಿಗೆ ಬೇರೆಡೆಗೆ ತಿರುಗಿಸುವಂಥದ್ದು. ಅವರು ಎಷ್ಟೋ ಸಾರಿ ಮಕ್ಕಳು ಅಶಿಸ್ತಿಂದ ವರ್ತಿಸಿದಾಗ ಅವ್ರನ್ನ ಕ್ರಿಯೇಟಿವ್ ಡಿಸ್ಟ್ರಾಕ್ಷನ್ ಅಂದರೆ ಸೃಜನಶೀಲವಾಗಿ ಅವರ ಮನಸ್ಸನ್ನು ಒಂದು ಒಳ್ಳೆಯ ಕಡೆಗೆ ತಿರುಗಿಸುವಂಥದ್ದೇನಿದೆಯಲ್ಲ. ಯಾಕಂದರೆ ಎಷ್ಟೋ ಸಾರಿ ಅವರು ರಚ್ಚೆ ಹಿಡಿತಾರೆ ಕೆಲವು ಮಕ್ಕಳು, ಕೆಲವು ಸಾರಿ ಇದೇ ಬೇಕು ಅಂತ ಹಿಡಿತಾರೆ. ತುಂಬ ಮುದ್ದು ಮಾಡಿ ಬೆಳೆಸುವಂಥ ಸನ್ನಿವೇಶಗಳಲ್ಲಿ ಇದೇ ಬೇಕೇ ಬೇಕು ಅಂತ ಹಿಡಿದಾಗ ಆಗ ಅವರಲ್ಲಿ ಶಿಸ್ತು ಮೂಡಿಸೋದು ಹೇಗೆ? ಆವಾಗ ನಾವು ಏನು ಮಾಡಬಹುದು, ಅವ್ರನ್ನ ಒಂದು ವಾಕ್ಯಕ್ಕೆ ಕರ್ಕೊಂಡು ಹೋಗುವಂಥದ್ದು ಇರ್ಬೋದು, ಕ್ರಿಯೇಟಿವ್ ಆಗಿ ಅವ್ರಿಗೆ ಒಂದು ಸಂಗೀತದ ಕಡೆಗೆ, ಒಂದು ಒಳ್ಳೆಯ ಪುಸ್ತಕದ ಒಂದು ಪರಿಚಯಿಸೋದ್ರ ಕಡೆಗೆ, ಅಥವಾ ಒಂದು ಒಳ್ಳೆಯ ಸಿನಿಮಾದರ ಕಡೆಗೆ, ಒಂದು ಧನಾತ್ಮಕವಾದ ಒಳ್ಳೆಯ ಅಂಶದ ಕಡೆಗೆ ನಾವು ಅವರನ್ನು ತಿರುಗಿಸುವಂಥದ್ದು. ಅದು ಋಣಾತ್ಮಕ ಆಗಬಾರ್ದು. ಪ್ರತಿ ಸರಿನೂ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಅನ್ನಬಾರ್ದು. ಒಂದು ದಿವಸ ಕೊಡಿಸ್ಬೋದು. ನೀವು ಪದೇ ನೀವು ಐಸ್ ಕ್ರೀಮ್ನ ಕೊಡಿಸಿದ್ರೆ ಅದು ನಿಮಗೆ ಆ ಮಕ್ಕಳಿಗೂ ಅನಾರೋಗ್ಯ ಆಗುತ್ತೆ. ಪದೇ ಪಿಜ್ಜಾ ಬರ್ಗರ್ ಕೊಡಿಸ್ತೀನಿ ಅಂತ ಹೇಳಿದ್ರೆ. ಆದ್ದರಿಂದ ಅವರಿಗೆ ಯಾವುದು ಸೃಜನಶೀಲವಾಗಿದೆ, ಯಾವುದು ಒಳ್ಳೆಯದಿದೆ ಅವುಗಳ ಕಡೆಗೆ ಮನಸ್ಸನ್ನು ತಿರುಗಿಸುವಂಥದ್ದು. 7ನೇದು ಶಾಂತವಾಗಿ ಸ್ಪಂದಿಸಿ.
ನಾವು ಎಷ್ಟೋ ಸಾರಿ ಮಕ್ಕಳು ಮಾಡದೇ ಇದ್ದಾಗ ನಾವೇನು ಮಾಡ್ತೀವಿ, ನಮ್ಮ ಸ್ಪಂದನೆ ಬಹಳಷ್ಟು ಕಠಿಣವಾಗುತ್ತೆ. ಅಥವಾ ಎಷ್ಟೋ ಸಾರಿ ನಾವೇ ಸ್ಟ್ರೆಸ್ಗೊಳಗಾಗ್ಬಿಡಬಹುದು ಪೋಷಕರಾಗಿ. ಅವರು ಮಾಡ್ತಕ್ಕಂಥದ್ದನ್ನ ಇರಿಟೇಟ್ ಆಗಿ ನಾವು ಕೂಗಾಡಕ್ಕೆ ಹೋಗಬಾರ್ದು. ಶಾಂತವಾಗಿ ನಾವು ಯಾವತ್ತೂ ಇದೊಂದು ಕಂಟಿನ್ಯೂಸ್ ಜರ್ನಿ. ಇದು ಧನಾತ್ಮಕ ಶಿಸ್ತನ್ನು ಉಂಟು ಮಾಡ್ತಕ್ಕಂಥದ್ದು ಒಂದು ಕಂಟಿನ್ಯೂಸ್ ಆದ ಜರ್ನಿ. ಈ ಒಂದು ಪ್ರಯಾಣದಲ್ಲಿ ನಾವು ಶಾಂತತೆಯನ್ನು ಬಿಡೋ ಹಾಗಿಲ್ಲ. ಸ್ನೇಹಿತರೆ, ಈ 7 ಪಾಯಿಂಟನ್ನು ನಾನು ಚರ್ಚೆ ಮಾಡಿದ್ದೀನಿ. ಮುಂದಿನ ಸಂಚಿಕೆ ಏನಿದೆ ಅದರಲ್ಲಿ ಮತ್ತೆ ಧನಾತ್ಮಕ ಶಿಸ್ತಿಗೆ ಮಕ್ಕಳಲ್ಲಿ ಮೂಡಿಸ್ಬೇಕಾದ್ರೆ ನಾವು ಇನ್ನು 7 ಪಾಯಿಂಟನ್ನು, ಇನ್ನು 9 ಪಾಯಿಂಟನ್ನು ನಾವು 2ನೇ ಭಾಗದಲ್ಲಿ ನೋಡೋಣ. ಥ್ಯಾಂಕ್ ಯು ಸೊ ಮಚ್.